ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಒಳ ಮೀಸಲಾತಿ ಜಾರಿಯನ್ನ ವಿರೋಧಿಸಿ ಬಲಗೈ ಸಮುದಾಯಗಳ ಧರಣಿ ಪ್ರತಿಭಟನೆಯಿಂದ ಬೆಂಗಳೂರಲ್ಲಿ ಇವತ್ತು ಫುಲ್ ಟ್ರಾಫಿಕ್ ಜಾಮ್. ಅಷ್ಟರ ಮಟ್ಟಿಗೆ ಈ ಒಂದು ವಿಚಾರ ನಡೆದಿರುವುದು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಒಳ ಮೀಸಲಾತಿ ಜಾರಿಯನ್ನು ವಿರೋಧಿಸಿ ಬಲಗೈ ಸಮುದಾಯ ಧರಣಿಯನ್ನ ನಡೆಸೋದಕ್ಕೆ ಮುಂದಾಗ್ಬಿಟ್ಟಿದೆ. ಈ ಪ್ರತಿಭಟನೆಯಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು. ಬೃಹತ್ ಪ್ರೊಟೆಸ್ಟ್ ಹಿನ್ನೆಲೆ ಈಗಲೂ ಕೂಡ ಹಂಗೆ ಇದೆ ಟ್ರಾಫಿಕ್. ಫ್ರೀಡಂ ಪಾರ್ಕ್ ಸುತ್ತಮುತ್ತ ಟ್ರಾಫಿಕ್ ಇದೆ. ಮೈಸೂರು ಬ್ಯಾಂಕ್ ಸರ್ಕಲ್, ಚಾಲುಕ್ಯ ಸರ್ಕಲ್, ಸಿಐಡಿ ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್, ಮೆಜೆಸ್ಟಿಕ್ ರಸ್ತೆ, ಗಾಂಧಿನಗರ, ವಿಧಾನಸೌಧದ ಕಡೆಗಳಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಜನ ನಿಂತಲ್ಲೇ ನಿಂತಿದ್ದಾರೆ, ವಾಹನಗಳ ಸಮೇತ. ಅದರಲ್ಲೂ ಕೂಡ ಹಲವು ಬಸ್ಗಳಲ್ಲಿ ಈ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರಲ್ಲ ಜನ, ಪ್ರತಿಭಟನಾಕಾರರು, ಅವರು ವಾಪಸ್ ತಮ್ಮ ಊರುಗಳಿಗೆ ತೆರಳಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂಥ ಟ್ರಾಫಿಕ್ನಲ್ಲಿ ಸಿಲುಕಿ ಭಾರಿನೇ ಜನ ಹೈರಾಣ ಆಗ್ಬಿಟ್ಟಿದ್ದಾರೆ. ನೋಡಿ, ಪ್ರತಿಭಟನೆಯ ಬಳಿಕ ಊರಿಗೆ ವಾಪಸ್ ತೆರಳ್ತಾ ಇರುವ ಹಿನ್ನೆಲೆ ಟ್ರಾಫಿಕ್ ಮತ್ತಷ್ಟು ಬಿಗಡಾಯಿಸಿದೆ. ಗಂಟೆಗಳಿಂದ ರಸ್ತೆಯಲ್ಲೇ ವೇಟ್ ಮಾಡ್ತಾ ಇದ್ದಾರೆ ವಾಹನ ಸವಾರರು. ಇನ್ನು ಈ ಬಗ್ಗೆ ಪ್ರತಿನಿಧಿ ಗಣೇಶ್ ಹೆಗ್ಡೆ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಬೆಂಗಳೂರಿನ ಹೃದಯ ಭಾಗದ ಸುತ್ತ ಸಂಪೂರ್ಣ ಜಾಮ್. ಇವತ್ತು ಬಲಗೈ ಸಮುದಾಯದವರು ಅಂದರೆ ಒಳ ಮೀಸಲಾತಿಯನ್ನು ವಿರೋಧಿಸಿ ಬಲಗೈ ಸಮುದಾಯ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಪ್ರತಿಭಟನೆಯನ್ನು ಮುಗಿಸಿ ವಾಪಸ್ ತನ್ನ ಊರುಗಳಿಗೆ ತೆರಳುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಲು ಸಂಖ್ಯೆಯಲ್ಲಿ ಬಸ್ಗಳಿಂದ ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಆ ಹಿನ್ನೆಲೆಯಲ್ಲಿ ಇವತ್ತು ವಾಪಸ್ ಊರಿಗೆ ತೆರಳುವಂಥ ಸಂದರ್ಭ ಹಿನ್ನೆಲೆಯಲ್ಲಿ ಇಡೀ ಸಂಚಾರ ದಟ್ಟಣೆ ನಿರ್ಮಾಣ ಆಗಿರುವಂಥದ್ದು. ಸಹಜವಾಗಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ, ಗಾಂಧಿನಗರ, ಮೆಜೆಸ್ಟಿಕ್ ಸುತ್ತಮುತ್ತ, ಮೈಸೂರು ಬ್ಯಾಂಕ್ ಸರ್ಕಲ್, ಚಾಲುಕ್ಯ ಸರ್ಕಲ್, ಶಿವಾನಂದ ಸರ್ಕಲ್, ಹಾಗೆಯೇ ವಿಧಾನಸೌಧ ಸುತ್ತಮುತ್ತ ಲೋಕಾಯುಕ್ತ ಕಚೇರಿ ಏನಿದೆ ಆ ಒಂದು ಭಾಗದ ಸಂಪೂರ್ಣವಾದಂತಹ ರಸ್ತೆಗಳು ಒಂದು ರೀತಿಯಲ್ಲಿ ಸಂಚಾರ ದಟ್ಟಣೆ ಆಗಿರುವಂಥದ್ದು. ಗಂಟೆಗಟ್ಟಲೆ ವಾಹನ ಸವಾರರು ರಸ್ತೆಯಲ್ಲಿ ಕಾಯಬೇಕಾದಂಥ ಸ್ಥಿತಿಯನ್ನು ನಿರ್ಮಾಣವಾಗ್ತದೆ. ಇನ್ನು ನಾವು ವಿಜುವಲಲ್ಲಿ ನೋಡ್ಬೋದು, ಅಲ್ಲಿ ಇದ್ದಂತಹ ಕೆಲವರು ಊರುಗಳಿಗೆ ತೆರಳುವಂಥವ್ರ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಬಲಗೈ ಸಮುದಾಯದ ಜನರೇನಿರ್ತಾರೆ, ಲಕ್ಷಾಂತರ ಮಂದಿ, ನೂರಾರು ಮಂದಿ, ಸಾವಿರಾರು ಮಂದಿ ಜನರೇನಿರ್ತಾರೆ, ಅವರು ಬೇರೆ ಬೇರೆ ಭಾಗಗಳಿಂದ, ಹಳ್ಳಿಗಳಿಂದ, ಗ್ರಾಮೀಣ ಭಾಗಗಳಿಂದ, ಊರುಗಳಿಂದ ಬಂದಂಥವರು ಸಹಜವಾಗಿ ಬಸ್ಗಳಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರು ವಾಪಸ್ ಊರಿಗೆ ತೆರಳುವಂಥ ಸಂದರ್ಭದಲ್ಲಿ ಈಗ ಸಂಚಾರ ದಟ್ಟಣೆ ಇರುವಂಥದ್ದು. ಗಂಟೆಗಟ್ಟಲೆ ಈಗ ಕಾಯ್ತಾ ಇರುವಂತಹ ದೃಶ್ಯ ಈಗ ಸರ್ವೇ ಸಾಮಾನ್ಯ ಆಗ್ತದೆ. ಇನ್ನು ಪೀಕ್ ಅವರ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಕೂಡ ಆಫೀಸಿಂದ ತೆರಳುವಂಥ ಸಂದರ್ಭದಲ್ಲಿ ಮತ್ತಷ್ಟು ವೆಹಿಕಲ್ಗಳೀಗ ಆ್ಯಡ್ ಆನ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಂಚಾರ ದಟ್ಟಣೆ ಆಗುವಂಥದ್ದು ಈಗ ಸರ್ವೇ ಸಾಮಾನ್ಯ ಆಗುವಂತಹ ಸ್ಥಿತಿ ಇರುವಂಥದ್ದು. ಸಹಜವಾಗಿ ನಗರದ ಈ ಒಂದು ಭಾಗಗಳಲ್ಲಿ ಅಂತಂದರೆ ಏನು ಹೃದಯ ಭಾಗ, ಮೆಜೆಸ್ಟಿಕ್ ಆಗಿರುವಂಥದ್ದು, ಗಾಂಧಿನಗರ, ಫ್ರೀಡಂ ಪಾರ್ಕ್, ಹಾಗೆಯೇ ಈ ಒಂದು ಭಾಗಗಳಿಗೆ ಯಾರಾದರೂ ಜನರು ಬರ್ತಾರೆ ಹೋಗ್ತಾರೆ ಅಂತಂದರೆ ಒಂದೆರಡು ಗಂಟೆಗಳ ಕಾಲ ತಡವಾಗಿ ಹೊರಡೋದು ಉತ್ತಮ ಅನಿಸುತ್ತೆ. ಯಾಕೆಂದರೆ ಅಷ್ಟೊಂದು ಟ್ರಾಫಿಕ್ ಜಾಮ್ ಇರುವಂಥದ್ದನ್ನು ನಾವು ದೃಶ್ಯಗಳು ನೋಡ್ಬೋದು. ಒಟ್ಟಾರೆ ಅಂತಂದರೆ ಸಂಚಾರಿ ಪೊಲೀಸರು ಕೂಡ ಏನು ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಲಿಕ್ಕೆ ತನ್ನದಂಥ ಒಂದು ಕಾರ್ಯದಲ್ಲಿ ತೊಡಗಿದ್ರು ಕೂಡ ಅದು ಸಕ್ಸಸ್ ಆಗ್ತಾ ಇಲ್ಲ. ಸಹಜವಾಗಿ ಇನ್ನೂ ಒಂದೆರಡು ಗಂಟೆಗಳ ಕಾಲ ಇದೇ ಪರಿಸ್ಥಿತಿ ನಗರದ ಹೃದಯ ಭಾಗದಲ್ಲಿ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಗಣೇಶ್ ಹೆಗ್ಡೆ, ಟಿ5 ಕನ್ನಡ, ಬೆಂಗಳೂರು.